ಶ್ರೀ ಗುರುಭ್ಯೋ ನಮಃ. ವಾಯುತತ್ವ ಸ್ಪಿರಿಚುವಲ್ ಅಕಾಡೆಮಿಯ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಆಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ. ಆಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರವು ಓಂ ಶಬ್ದರಾಜಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಇದರ ಜೊತೆಯಲ್ಲಿ ಓಂ ಹರಿಮರ್ಕಟ ಮರ್ಕಟಾಯ ಸ್ವಾಹ, ಓಂ ಶ್ರೀಂ ಆಂಜನೇಯಾಯ ಮಹಾಬಲಾಯ ಹನುಮತೆ ಸ್ವಾಹ ಎಂಬ ಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ 1000 ಸಲದಂತೆ 45 ದಿನಗಳ ಕಾಲ ಜಪಿಸಿದರೆ ಭೂತ ಪ್ರೇತ ಪೀಡೆ ಪಿಶಾಚಿ ಮಾಟ ಶೂನ್ಯಗಳು ನಾಶವಾಗುತ್ತದೆ. ಕುಂಕುಮವನ್ನು ಸಿಂಧೂರಗಳನ್ನು ಮಂತ್ರಿಸಿ ತಿಲಕವನ್ನು ಧರಿಸಿದರೆ ಸರ್ವ ಕಾರ್ಯಗಳಲ್ಲಿ ಜಯ ನೀಡುವುದು. ಆಂಜನೇಯ ಸ್ವಾಮಿಯ ಗಾಯತ್ರಿ ಯಂತ್ರವನ್ನು ಬರೆದು ಅದರ ಮೇಲೆ ಮಾಟ ಶೂನ್ಯವಾದವರನ್ನು ಕೂರಿಸಿ 11 ದಿನಗಳ ಕಾಲ ನೀರಿಗೆ ಭಸ್ಮವನ್ನು ಹಾಕಿ 1000 ಸಲದಂತೆ ಜಪಿಸುತ್ತಾ ಪ್ರತಿದಿನವೂ ಪ್ರೋಕ್ಷಣೆಯನ್ನು ಮಾಡಿದರೆ ಮಾಟ ಶೂನ್ಯ ಬಾಲಗ್ರಹಗಳು ಮೈಬಿಡುವುದು. ಈ ಆಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಜಪಿಸುವುದರಿಂದ ಶಕ್ತಿಯುತ ಶರೀರ, ಸ್ಥಿರ ಮನಸ್ಸು ಹಾಗೂ ಆತ್ಮವಿಶ್ವಾಸವು ವೃದ್ಧಿಯಾಗುತ್ತದೆ. ನಿರ್ಭೀತಿಯಿಂದ ಜೀವನದಲ್ಲಿ ಮುನ್ನಡೆಯಲು, ದುಷ್ಟಶಕ್ತಿಗಳ ಪ್ರಭಾವವನ್ನು ನಿವಾರಿಸಲು ಮತ್ತು ಆಧ್ಯಾತ್ಮಿಕ ಪ್ರಗತಿ ಸಾಧಿಸಲು ಇದು ಸಹಾಯ ಮಾಡುತ್ತದೆ. ಈ ಆಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ನಿತ್ಯ ಜಪಿಸುವುದರಿಂದ ಸಂಕಷ್ಟಗಳು ದೂರವಾಗಿ ಕುಜದೋಷ ಪರಿಹಾರವಾಗುತ್ತದೆ ಹಾಗೂ ಶತ್ರುಬಾಧೆಯು ನಿವಾರಣೆಯಾಗಲು ಸಹಾಯ ಮಾಡುತ್ತದೆ. ಈ ಆಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ಹನುಮಂತನ ಅನುಗ್ರಹವನ್ನು ಪಡೆಯಲು ಅತ್ಯಂತ ಶ್ರೇಷ್ಠವಾಗಿದೆ. ಭಕ್ತಿಯಿಂದ ಜಪಿಸಿದರೆ ಮನೋಬಲ, ಸ್ಮರಣಾಶಕ್ತಿ ಹಾಗೂ ಶಕ್ತಿಯೋಗವು ದೊರಕುತ್ತದೆ. ಕಡೆಯ ದಿನದಂದು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಿ ಉದ್ದಿನ ವಡೆ ಒಬ್ಬಟ್ಟುಗಳನ್ನು ದಾನವನ್ನು ಮಾಡಬೇಕು. ಜೊತೆಯಲ್ಲಿ ಗೋದಾನ, ಆಂಜನೇಯ ಸ್ವಾಮಿಯ ಪ್ರತಿಮೆಯ ದಾನ ಮಾಡಿ ಸಾಧು ಸಂತರಿಗೆ ಅನ್ನದಾನವನ್ನು ಮಾಡಬೇಕು. ಈ ಜಪವನ್ನು ಆಂಜನೇಯ ಸ್ವಾಮಿಯ ಗಾಯತ್ರಿ ಮಂತ್ರದ ಯಂತ್ರವನ್ನು ಬರೆದು ಮಂಗಳ ದ್ರವ್ಯಗಳಿಂದ ಪೂಜೆಯನ್ನು ಮಾಡಬೇಕು ಹಾಗೂ ಯಂತ್ರದ ಸಾನ್ನಿಧ್ಯದಲ್ಲಿ